ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ವಿಚಾರ ಅಹಿಂದ ಸಂಘಟನೆಯನ್ನು ಕೆರಳಿಸಿದೆ. ಸಿದ್ದರಾಮಯ್ಯ ರಾಜೀನಾಮೆ ಏನು ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆಯೇ ಹುಬ್ಬಳ್ಳಿಯಲ್ಲಿ ಅಹಿಂದ ಸಂಘಟನೆ ಮುಖಂಡರು ಸಭೆ ಸೇರಿ ಒಂದು ತುರ್ತು ಸಭೆ ಸೇರಿ ಒಂದು ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ಚರ್ಚೆ ಮಾಡಿದರು. ಮೊದಲ ಹಂತದಲ್ಲಿ ನಾಳೆ ಒಂದು ಹೋರಾಟ ಮಾಡೋ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಎಚ್ಚರಿಕೆ ಸಂದೇಶ ಕೊಡುವಂತಹ ತೀರ್ಮಾನವನ್ನು ಮಾಡಿದ್ದಾರೆ. ಏನೆಲ್ಲ ಆಯಿತು ಮತ್ತು ಸಭೆಯಲ್ಲಿ ಏನು ಚರ್ಚೆ ಆಯಿತು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ಕಳೆದ 2 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ಏನು ನಾಳೆ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂದರೆ ಅವ್ರ ಮನೆಯಲ್ಲಿ ಉಪಹಾರ ಕೂಟ ನಡೆಸಿದ ನಂತರ ಅವರು ನೇರವಾಗಿ ಲೋಕಭವನಕ್ಕೆ ಹೋಗಿಬಿಟ್ಟು ಅಲ್ಲಿ ರಾಜೀನಾಮೆ ಕೊಟ್ಟು ಬರ್ತಾರೆ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಯಾವಾಗ ಸಿದ್ದರಾಮಯ್ಯ ಅವರ ರಾಜೀನಾಮೆ ವಿಚಾರ ಒಂದು ತುರುಸು ಪಡ್ಕೊಳ್ತೋ ಆ ಹಿನ್ನೆಲೆ ಅದರ ಬೆನ್ನ ಹಿಂದೆಯೇ ಹುಬ್ಬಳ್ಳಿಯಲ್ಲಿ ಅಹಿಂದ ನಾಯಕರು ಸಭೆ ಮಾಡಿದರು. ಹುಬ್ಬಳ್ಳಿಯ IBಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಅಹಿಂದ ಮುಖಂಡ ಸಿದ್ದಣ್ಣ ತೇಜಿ ನೇತೃತ್ವದಲ್ಲಿ ಇವತ್ತು ಸಭೆ ಮಾಡಲಾಯಿತು. ಏನು ಹುಬ್ಬಳ್ಳಿ ಮತ್ತು ಧಾರವಾಡದ ವಿವಿಧ ಮುಖಂಡರು ಸಹ ಅಹಿಂದ ಮುಖಂಡರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಮುಂದೆ ಯಾವ ರೀತಿಯ ಒಂದು ಹೋರಾಟ ಮಾಡಬೇಕನ್ನೋ ಒಂದು ಚರ್ಚೆಯನ್ನು ಮಾಡಿದರು. ಮತ್ತು ಮೊದಲ ಹಂತದಲ್ಲಿ ನಾಳೆ ಏನಂದರೆ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತ ಸೇರಿ ಬೇರೆ ಬೇರೆ ಕಡೆ ಒಟ್ಟು ರಾಜ್ಯದ ವಿವಿಧೆಡೆಯೂ ಸಹ ಏನು ಸಿದ್ದರಾಮಯ್ಯ ಅವ್ರನ್ನ ಬೆಂಬಲಿಸಿ ಹೋರಾಟ ಮಾಡಲಿಕ್ಕೆ ಈ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಮುಖ್ಯವಾಗಿ ಅವರು ಕಾಂಗ್ರೆಸ್ ಹೈಕಮಾಂಡ್ನ ಕೇಳ್ತಾರೋ ಒಂದು ಪ್ರಶ್ನೆ ಏನಂದರೆ, ಸಿದ್ದರಾಮಯ್ಯ ಅವರು ಯಾವುದಾದ್ರೂ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಅವರ ಆಡಳಿತದಲ್ಲಿ ಏನಾದರೂ ಲೋಪಗಳು ಕಂಡು ಬಂದಿದೆಯಾ ಮತ್ತು ಏನೂ ಇರಲಾರ್ದೇ ಈಗ ಏಕಾಏಕಿ ಅವರಿಂದ ರಾಜೀನಾಮೆ ಪಡ್ತಿರೋದು ಯಾವ ಕಾರಣಕ್ಕಾಗಿ ಅನ್ನೋ ಒಂದು ಪ್ರಶ್ನೆ ಅಹಿಂದ ಮುಖಂಡರದಾಗಿದೆ. ಮತ್ತು ಏನು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಅಹಿಂದ ಮತಗಳ ಒಂದು ಬೆಂಬಲ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದೇ ಇದಕ್ಕೆ ಮುಖ್ಯ ಕಾರಣ. ಮತ್ತು ಅಹಿಂದ ಮತಗಳು ಬಂದಿರೋದೇ ಸಿದ್ದರಾಮಯ್ಯ ಅವ್ರನ್ನ ನೋಡಿನೇ ನಾವು ಅಹಿಂದ ಸಮುದಾಯದವರು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದೀವಿ. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಅಹಿಂದ ಒಂದು ಸಮುದಾಯದ ಪಾತ್ರ ಬಹುದೊಡ್ಡದಾಗಿದೆ. ಹೀಗಿರಬೇಕಾದ್ರೆ ಅಹಿಂದ ನಾಯಕರಾದಂತಹ ಸಿದ್ದರಾಮಯ್ಯ ಅವ್ರನ್ನ ಹೀಗೆ ಏಕಾಏಕಿ ಕೆಳಗಿಳಿಸುವಂತಹ ಹುನ್ನಾರ ಯಾಕೆ ಮಾಡಿದಿರಿ? ಮತ್ತು ಏನು DKಶಿಗೆ ಬೇಕಾದರೆ ಮುಂದಿನ ಅವಧಿಯಲ್ಲಿ ಬೇಕಾದರೆ ಅವ್ರನ್ನ CM ಮಾಡ್ಬೋದಾಗಿತ್ತು. ಆದರೆ ಈ ಒಂದು 5 ವರ್ಷದ ಅವಧಿವರೆಗೂ ಸಹ ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸಬೇಕಾಗಿತ್ತು ಅನ್ನೋ ಒಂದು ಮಾತು ಅಹಿಂದ ನಾಯಕರದಾಗಿದೆ. ಹಾಗಾಗಿ ಏನು ಸಿದ್ದರಾಮಯ್ಯ ಅವರು ಏನು ಒಂದು ಮಾಸ್ ಲೀಡರ್ ಇದ್ದಾರೆ ಮತ್ತು ಅಹಿಂದ ನಾಯಕರಿದ್ದಾರೆ, ಅವ್ರದ್ದೇ ಆದ ಒಂದು ವರ್ಚಸ್ಸಿದೆ. ಅಂಥವ್ರನ್ನ ಈಗ ಅಧಿಕಾರದಿಂದ ಕೆಳಗಿಳಿಸೋದ್ರಿಂದಾಗಿ ರಾಂಗ್ ಮೆಸೇಜ್ ಅಂದರೆ ತಪ್ಪು ಸಂದೇಶ ಕೊಟ್ಟಂತಾಗುತ್ತೆ. ಹಾಗಾಗಿ ಈ ಒಂದು ನಿರ್ಧಾರದಿಂದ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೈ ಬಿಡಬೇಕನ್ನೋ ಒಂದು ಆಗ್ರಹ ಅಹಿಂದ ಮುಖಂಡರದ್ದಾಗಿದೆ. ಮತ್ತು ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತಾಡಿದಂತಹ ಅಹಿಂದ ಮುಖಂಡರು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಸರಿಯಾದ ನಿರ್ಧಾರ ಅಲ್ಲ. ಯಾಕೆಂದರೆ ಏನು ಅವರು 5 ವರ್ಷ CM ಆಗ್ತಾರೆ ಅನ್ನೋ ಒಂದು ಭರವಸೆಯೊಂದಿಗೆ ನಾವು ಆ ಒಂದು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದೇವೆ. ಅಂದರೆ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿಯೇ ಕಾಂಗ್ರೆಸ್ ಪಕ್ಷವನ್ನು ನಾವು ಸಪೋರ್ಟ್ ಮಾಡಿದ್ದೀವಿ. ಆ ಕಾರಣಕ್ಕಾಗಿಯೇ ರಾಜ್ಯದಲ್ಲಿ 138 ಸೀಟುಗಳು ಸಹ ಬಂದಿದ್ವು. ಆದರೆ ಈಗ ಏನು DKಶಿನ CM ಮಾಡ್ಬೇಕಂತೇಳಿ ಏಕಾಏಕಿ ಸಿದ್ದರಾಮಯ್ಯ ಅವ್ರನ್ನ ರಾಜೀನಾಮೆ ಕೊಡು ಅಂತ ಹೇಳ್ತಾ ಇರೋದು ಸರಿಯಲ್ಲ. ಈ ನಿಟ್ಟಿನಲ್ಲಿ ನಾವು ಏನು ಸುಮ್ಮನೆ ಅಂತೂ ಕೂಡಲ್ಲ. ಈಗ ಮೊದಲ ಹಂತದಲ್ಲಿ ನಾವು ಈಗ ಹೋರಾಟನ ಆರಂಭಿಸ್ತಾ ಇದ್ದೀವಿ. ಈಗೇನು ನಾಳೆ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಜೊತೆಗೆ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಹೋರಾಟ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಇದು ಮೊದಲ ಹಂತ ಮಾತ್ರ. ಮುಂದಿನ ಹಂತಗಳಲ್ಲಿ ಹಂತವಾಗಿಯೂ ಸಹ ನಾವು ಹೋರಾಟ ಮಾಡ್ತೀವಿ. ಮತ್ತು ಏನು ಮುಂದೆ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತಿ, ವಿವಿಧ ಚುನಾವಣೆಗಳು ಸಹ ಬರುತ್ತವೆ. ಆ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ಒಂದು ನಿಲುವನ್ನು ತೆಗೆದುಕೊಳ್ತೀವಿ, ನಾವು ಸಭೆ ಮಾಡ್ತೀವಿ. ಯಾಕಂದರೆ ಈಗ ಈ ರೀತಿಯ ಒಂದು ಏನು ನಿರ್ಧಾರದಿಂದಾಗಿ ಕಾಂಗ್ರೆಸ್ಸಿಗೆ ಯಾವ ರೀತಿ ಅಹಿಂದ ಒಂದು ವೇಳೆ ಕಾಂಗ್ರೆಸ್ ಜೊತೆ ಇಲ್ಲ ಅಂದರೆ ಯಾವ ರೀತಿ ನಷ್ಟ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ನಾವು ಸಮಾಲೋಚನೆ ಮಾಡಿ ಮುಂದಿನ ನಿರ್ಧಾರಗಳು ಕೈಗೊಳ್ತೀವಿ. ಆದರೆ ಸದ್ಯಕ್ಕೆ ಏನಂದರೆ ಸಿದ್ದರಾಮಯ್ಯ ಅವರ ಒಂದು ರಾಜೀನಾಮೆ ವಿಚಾರನ ಈ ಒಂದು ಏನು ಹೈಕಮಾಂಡ್ ಏನಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪಡಿಬಾರ್ದು. ಒಂದು ವೇಳೆ ಪಡೆದರೆ ಖಂಡಿತ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಜೊತೆಗೆ ಮುಂದೆ ಏನೇ ಸಮಸ್ಯೆಗಳು ಎದುರಾದರೂ ಸಹ ಅಂದರೆ ಅಹಿಂದ ವರ್ಗ ಒಂದು ವೇಳೆ ಕಾಂಗ್ರೆಸ್ನಿಂದ ದೂರ ಹೋದರೆ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡೇ ಹೊಣೆಯಾಗುತ್ತೆ. ಮತ್ತು ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ನ ಹೈಕಮಾಂಡ್ ಒಂದು
ಏನು ಸಮಾಲೋಚನೆ ಮಾಡಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ. ಈ ನಿಟ್ಟಿನಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಸಭೆಗಳನ್ನು ಮಾಡ್ತೀವಿ. ಸಭೆಗಳನ್ನು ಮಾಡಿ ಮುಂದೆ ಏನು ನಿರ್ಣಯ ಮಾಡ್ಬೇಕನ್ನೋ ಒಂದು ಸಮಾಲೋಚನೆ ಮಾಡ್ತೀವಿ. ನಂತರ ನಮ್ಮದೇ ಆದ ಒಂದು ನಿರ್ಧಾರವನ್ನು ಪ್ರಕಟಿಸ್ತೀವಿ. ಆದರೆ ಇದು ಏನು ತರಾತುರಿಯಲ್ಲಿ ಈ ರೀತಿಯ ಒಂದು ನಿರ್ಧಾರ ಏನು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಸರಿಯಾದ್ದಲ್ಲ. ಈ ನಿರ್ಧಾರನ ಪುನರ್ ಪರಿಶೀಲನೆ ಮಾಡಬೇಕು. ಸಿದ್ದರಾಮಯ್ಯ ಅವರ ಕಡೆಯಿಂದ ಯಾವುದೇ ಕಾರಣಕ್ಕೂ ರಾಜೀನಾಮೆ ಪಡೆಯಬಾರ್ದು ಅನ್ನೋ ಒಂದು ಆಗ್ರಹವನ್ನು ಅಹಿಂದ ಮುಖಂಡರು ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡಿತಿರುವ ವಿಷಯ ಕುರಿತು ನಮ್ಮ ಇಡೀ ಅಹಿಂದ ವರ್ಗ ಮತ್ತು ಕುರುಬ ಸಮಾಜಕ್ಕೆ ದೊಡ್ಡ ಆಘಾತ ಆಗಿದೆ. ಮುಖ್ಯಮಂತ್ರಿಯನ್ನು ಯಾವ ಕಾರಣಕ್ಕೆ ರಾಜೀನಾಮೆ ಪಡಿತೀರಿ, ಯಾವ ಹಗರಣದಲ್ಲಿ ಅವರು ಭಾಗಿಯಾಗಿದ್ದರು ಅಥವಾ ಯಾವುದಾದ್ರೂ ಸಿಡಿಯಲ್ಲಿ ಅವರು ಭಾಗಿಯಾಗಿದ್ರಾ, ಯಾವುದರ ಗುತ್ತಿಗೆದಾರರ ಜೊತೆಗೆ ಅವ್ರು ಏನಾದರೂ ಹಣ ಪಡೆದ ವಿಷಯ ಇದೆಯಾ, ಯಾವ ಕಾರಣಕ್ಕೆ ಅವರ ರಾಜೀನಾಮೆಯನ್ನು ಪಡಿತಾ ಇದ್ದೀರಿ? ಚುನಾವಣೆ ಸಂದರ್ಭದಲ್ಲಿ ಇಡೀ ಅಹಿಂದ ವರ್ಗ ಕಾಂಗ್ರೆಸ್ಸಿಗೆ ಬಹುಮತ ಬಂತಂದರೆ ಸಿದ್ದರಾಮಯ್ಯ ಅವರು CM ಮಾಡ್ತೇವೆ ಅಂತ ಹೇಳಿದ್ರಿ. ನಾವು ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದಾಗಿದ್ದರೂ ಕೂಡ ನಾವು ಕಾಂಗ್ರೆಸ್ಸಿಗೆ ಅವರು 136 138 ಕಡೆ ಗೆಲ್ಲೋ ರೀತಿ ನಾವು ಇಡೀ ಅಹಿಂದ ವರ್ಗ ಅವ್ರಿಗೆ ಬೆಂಬಲಿಸಿದ್ದೇವೆ. ಇವತ್ತು ತರಾತುರಿಯಲ್ಲಿ ರಾಜೀನಾಮೆ ಪಡೀತಿರೋ ವಿಷಯ ನಮಗೆ ಕೇಳಿ ಭಾಳನೇ ಮನಸ್ಸಿಗೆ ನೋವಾಗಿದೆ. ಹೀಗಾಗಿ ನಾಳೆ ದಿನ ಅಹಿಂದ ವರ್ಗ ಮತ್ತು ಕುರುಬ ಸಂಘಟನೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕು ಅಂತ ಈಗಾಗಲೇ ಕರೆಯನ್ನು ಕೊಟ್ಟೇವೆ. ಅದಕ್ಕಿಂತ ಪೂರ್ವದಲ್ಲಿ ರಾಹುಲ್ ಗಾಂಧಿಯವರು ತಮ್ಮ ವಿಚಾರವನ್ನು ಸ್ಪಷ್ಟೀಕರಣ ಕೊಡಬೇಕು. ಇಲ್ಲದಿದ್ದರೆ ಕಾಂಗ್ರೆಸ್ ಮುಖಂಡರ ಮನೆ ಎದುರುಗಡೆ ಕೂಡ ಹೋರಾಟ ಮಾಡಬೇಕಂತ ಈಗಾಗಲೇ ನಾವು ವಿಚಾರವನ್ನು ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ನಾಳೆ ಹುಬ್ಬಳ್ಳಿಯ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ 4 ಗಂಟೆಗೆ ಬೃಹತ್ತಾದಂಥ ಟೈರ್ಗೆ ಬೆಂಕಿ ಹಚ್ಚಿ ದೊಡ್ಡ ಪ್ರಮಾಣದಾಗ ಹೋರಾಟ ಕೂಡ ಮಾಡಬೇಕಂತೇಳಿ ಇಲ್ಲಿ ತೀರ್ಮಾನ ತಗೊಂಡೇವೆ. ಅದೇ ರೀತಿ ರಾಜ್ಯಾದ್ಯಂತ ಕೂಡ ಹೋರಾಟವನ್ನು ಮಾಡ್ತೀವಿ. ಈಗೇನು ಸದ್ಯದ ಬೆಳವಣಿಗೆಯನ್ನು ಗಮನಿಸಿ ಈಗೇನಂದರೆ ಅಹಿಂದ ನಾಯಕರು ಒಂದು ಹೋರಾಟಕ್ಕಂತೂ ಮುಂದಾಗಿದ್ದಾರೆ. ನಾಳೆ ಮೊದಲ ಹಂತದಲ್ಲಿ ಪ್ರತಿಭಟನೆಗಳು, ರಾಜ್ಯದ ವಿವಿಧೆಡೆ ಪ್ರತಿಭಟನೆಗಳು ಮಾಡಲಿಕ್ಕೆ ತೀರ್ಮಾನ ಮಾಡಿದರೆ ಮುಂದಿನ ದಿನಗಳಲ್ಲಿ ಅದು ಒಂದು ವೇಳೆ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮದೇ ಆದ ಒಂದು ನಡೆನ ಅನುಸರಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಒಂದು ಅಹಿಂದ ಮುಖಂಡರು ಕೊಟ್ಟಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.